ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ನೋಡಿ, ಈ ದಿನ ಪಿ ಯು ರಿಕ್ರೂಟ್ಮೆಂಟ್ಗೆ ಫಾರ್ ಇಂಗ್ಲಿಷ್ ಲಿಟ್ರೇಚರ್ಗೆ ಏನ್ ಸಿಲೆಬಸ್ ಇದೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಯು ಹ್ಯಾವ್ 3 ಪೇಪರ್ಸ್. ಇಂಗ್ಲಿಷ್ ಪೇಪರ್ಗೆ ತಯಾರಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಯು ಡೋಂಟ್ ರಿಕ್ವೈರ್ KRTET ಬೇಕಿಲ್ಲ. KRTET ಪಾಸ್ ಆಗೋದು ಅಗತ್ಯ ಇಲ್ಲ. ಫಸ್ಟ್ ರಿಕ್ವೈರ್ಮೆಂಟ್. ಎರಡನೇದು, ನೆಟ್ KSET ಆಗ್ಲಿ UGC ನೆಟ್ ಆಗ್ಲಿ ಪಾಸ್ ಆಗೋ ಅಗತ್ಯ ಇಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, UGC ನೆಟ್ ಇದು ಯಾವುದು ಬೇಕಿಲ್ಲ. ಕೆಲವರು ಪ್ರಶ್ನೆ ಕೇಳ್ತಾರೆ, KTET ಬೇಕಾ, UGC ನೆಟ್ ಬೇಕಾ, KSET ಬೇಕಾ ಅಂದ್ರೆ ಇದು ಯಾವುದು ರಿಕ್ವೈರ್ಮೆಂಟ್ ಇಲ್ಲ. KSET ಮತ್ತು UGC ನೆಟ್ ಫಾರ್ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಬೇಕಾಗತ್ತೆ. ಟೆಟ್ GPSTR ಮತ್ತೆ PSTR ಎಕ್ಸಾಮ್ಸ್ಗೆ ಬೇಕಾಗತ್ತೆ. ಆದ್ರೆ PU ಲೆಕ್ಚರರ್ ಆಗ್ಬೇಕು ಅಂತಂದ್ರೆ ನಿಮಗೆ ಯಾವ ಅಗತ್ಯನೂ ಇಲ್ಲ. ನೀವು ನೀವು ಜನರಲ್ JEMಗೆ ಸೇರಿದ್ರೆ, ಓಕೆ, JEMಗೆ ಸೇರಿದ್ರೆ ನೀವು ಏನ್ ಮಾಡ್ಬೇಕಾಗತ್ತೆ? ನೀವು JEM ಅಭ್ಯರ್ಥಿ ಆಗಿದ್ರೆ ನೀವು 55% ಹೊಂದಿರೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಅದರ್ಸ್ಗೆ 50% ಹೊಂದಿರೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ 3 ಪೇಪರ್ಸ್ ಬರುತ್ತೆ. ಕಂಪಲ್ಸರಿ ಕನ್ನಡ ಪೇಪರ್ ಬರುತ್ತೆ ಫಾರ್ 150 ಮಾರ್ಕ್ಸ್ಗೆ. ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ನೀವು 50+ ತಗೊಂಡ್ರೆ ಯು ಆರ್ ಪಾಸ್. 55 ಅಂತ ಅನ್ಕೊಳ್ತೀನಿ. 55 60 ತಗೊಂಡ್ಬಿಡಿ, ಯಾಕೆ ಪೇಪರ್ 2 ಮತ್ತೆ ಪೇಪರ್ 3 ಇಂಗ್ಲಿಷ್ ಸಂಬಂಧಪಟ್ಟಂಗಿರುತ್ತೆ. ಇವು ಕೂಡ 150 ಮಾರ್ಕ್ಸ್ ಇರುತ್ತೆ. ನೀವು 300 ಅಲ್ಲಿ ಔಟ್ ಆಫ್ 200+ ತಗೊಂಡ್ರೆ ನೀವು ಲಿಸ್ಟ್ ಅಲ್ಲಿ ಇರ್ತೀರಾ. ಲಾಸ್ಟ್ ಟೈಮ್ ಐ ಗಾಟ್ 202.25 ತಗೊಂಡಿದ್ದೆ. GMOT ಏನಿದೆ, GMOT ಅದರ್ಸ್ ಅಲ್ಲಿ ಲಿಸ್ಟ್ ಅಲ್ಲಿ ಇತ್ತು. ಬಟ್ ಐ ಡಿಡೆಂಟ್ ಗೋ. ಯಾಕಂತಂದ್ರೆ ದೇರ್ ಆರ್ ಸಮ್ ಆಲ್ರೆಡಿ ಅಪಾಯಿಂಟೆಡ್ ಇರೋದ್ರಿಂದ, ಜೊತೆಗೆ ಏನಿದೆ ಅಂತಂದ್ರೆ ಪ್ರಮೋಷನ್ಸ್. ಯೂಶಲಿ ಐ ವಾಂಟ್ ಟು ಗೋ ಥ್ರೂ ಪ್ರಮೋಷನ್ಸ್. ಹಾಗಾಗಿ ಐ ಲೆಫ್ಟ್ ಔಟ್. ಈಗ ಏನಿದೆ ಸಿಲೆಬಸ್ ಅಂತ ನೋಡೋಣ. ನೀವು 200+ 210ಗೆ ನೀವೇನಾದ್ರೂ ಮಾಡ್ಕೊಂಡ್ರೆ, 210ಗೆ ನೀವು ಟಾರ್ಗೆಟ್ ಮಾಡಿ ಇಟ್ಕೊಂಡ್ರೆ ದಟ್ ವುಡ್ ಬಿ ಅ ಗ್ರೇಟ್ ಥಿಂಗ್. ನೀವು ಕ್ಯಾಟಗರಿ ಆಗ್ತೀರಾ ಅಥವಾ ರಿಸರ್ವೇಶನ್ ಆಗ್ತೀರಾ, ಒಂದು 100 ಪೋಸ್ಟ್ ಅಂತೂ ನಿಮಗೆ ಸಿಗುತ್ತೆ. ಇದು ಸ್ಟೇಟ್ ವೈಸ್ ಇರುತ್ತೆ. ಸ್ಟೇಟ್ ವೈಸ್ ಒಂದೇ ಸಿಂಗಲ್ ಎಕ್ಸಾಮ್ ಫಾರ್ ಸ್ಟೇಟ್ ಇರುತ್ತೆ. ಇಲ್ಲಿ ಮತ್ತೆ 2 ಬರುತ್ತೆ. HK ರೀಜನ್ ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ಗೆ ಕೆಲವು ಹುದ್ದೆಗಳು ಇರುತ್ತೆ. ಹಾಗೆ ನಾನ್ HK ಏನಿದೆ, ನಾನ್ HKಗೆ ಹುದ್ದೆಗಳಿರುತ್ತೆ. ನೆನಪಿಟ್ಕೊಳ್ಳಿ, ಹೈಯೆಸ್ಟ್ ಪರ್ಸೆಂಟೇಜ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಪಕ್ಷ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಏನಾದರೂ ನಿಮಗಿಂತ ಪರ್ಸೆಂಟೇಜ್ ಮಾಡಿದ್ರೆ ಅವ್ರನ್ನ ನಾನ್ HK ರೀಜನ್ಗೆ ಶಿಫ್ಟ್ ಮಾಡ್ತಾರೆ. ನೆನಪಿಟ್ಕೊಳ್ಳಿ. ಹಾಗಾಗಿ ನೀವು ನಿಮ್ಮ ಹುದ್ದೆಗಳನ್ನ ನೀವು ಉಳಿಸ್ಕೋಬೇಕು ಅಂತಂದ್ರೆ ಹೈಯೆಸ್ಟ್ ಸ್ಕೋರ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾಗಿ ಏನ್ ಸಿಲೆಬಸ್ ಇದೆ, ಏನಿದೆ ಅಂತ ಆಲ್ರೆಡಿ ನಾವು PU ತರಗತಿಗಳನ್ನ 90 ಡೇಸ್ ಕ್ಲಾಸ್ಗಳನ್ನ ಮಾಡಿಟ್ಟಿದೀವಿ. ಆಲ್ ಕ್ಲಾಸಸ್ ಆರ್ ರೆಡಿ ಫಾರ್ ಲಿಟ್ರೇಚರ್ ಅಂಡ್ ಗ್ರಾಮರ್ಗೆ ಕ್ಲಾಸಸ್ ರೆಡಿ ಇದೆ. ಆಲ್ರೆಡಿ ಬ್ಯಾಚ್ ಕೂಡ ರೆಡಿ ಇದೆ. ಜಾಯ್ನ್ ಆಗೋರು ಇಂಟ್ರೆಸ್ಟ್ ಇದ್ದರು ಯು ಕ್ಯಾನ್ ಜಾಯ್ನ್. ಫಾರ್ ದಟ್ ನೀವು ನಮ್ಮ ನಂಬರ್ 8217670405 ಅಥವಾ 6361153623 ಈ ನಂಬರ್ಗಳಿಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೋಬಹುದು. ಈಗ ಸಿಲೆಬಸ್ ನೋಡೋಣ. ಇಷ್ಟು ಇನ್ಫಾರ್ಮೇಶನ್ ಯಾಕೆ ಹೇಳಿದೆ ಅಂತಂದ್ರೆ ಸೊ ದಟ್ ಯು ಕ್ಯಾನ್ ಪ್ರಿಪೇರ್ ವೆಲ್, ಸರಿಯಾಗಿ ಪ್ರಿಪರೇಷನ್ ಮಾಡಬಹುದು ಅನ್ನುವಂಥ ಉದ್ದೇಶ. ಈಗ ನಾವು ಜಸ್ಟ್ ಸಿಲೆಬಸ್ ಕಡೆ ಫೋಕಸ್ ಮಾಡೋಣ. ಈಗ ನೋಡಿ, ಬ್ಯಾಕ್ ಗ್ರೌಂಡ್ ಅಂತ ಇದೆ. ಇದಕ್ಕೆ ನೀವು ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್ನ ಓದ್ಕೊಳ್ಳೋದು ಮುಖ್ಯ ಆಗುತ್ತೆ. ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಇವುಗಳನ್ನ ಓದ್ಕೊಳ್ಳಿ, ನಿಮಗೆ ಸಾಕಷ್ಟು ಈಸಿ ಆಗುತ್ತೆ. ಜೊತೆಗೆ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ನೀವು ಫ್ರಮ್ ಚಾಸರ್ ಟು ಶೇಕ್ಸ್ಪಿಯರ್, ಫ್ರಮ್ 18th century ಲಿಟ್ರೇಚರ್ ಟು ಹಾಗೆ ರೊಮ್ಯಾಂಟಿಕ್ ಲಿಟ್ರೇಚರ್, ರೊಮ್ಯಾಂಟಿಕ್ ಪೀರಿಯಡ್, ವಿಕ್ಟೋರಿಯನ್ ಪೀರಿಯಡ್, ಮಾಡರ್ನ್ ಪೀರಿಯಡ್ ಅಂತ ಕಾಂಟೆಂಪರರಿ ಪೀರಿಯಡ್ ಅಂತ ಇದೆ. ಮೋಸ್ಟ್ ಆಫ್ ದ ಟೈಮ್ ಯು ಹ್ಯಾವ್ ಟು ಫೋಕಸ್ ಆನ್ ಬ್ರಿಟಿಷ್ ಲಿಟ್ರೇಚರ್. ಬ್ರಿಟಿಷ್ ಇಂಗ್ಲಿಷ್ ಲಿಟ್ರೇಚರ್ ಬಗ್ಗೆ ಫೋಕಸ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಫೋಕಸ್ ಆನ್ ದಿಸ್ ಆಸ್ಪೆಕ್ಟ್. ಈ ಆಸ್ಪೆಕ್ಟ್ ಅನ್ನು ನೋಡ್ಕೋಬೇಕಾಗತ್ತೆ. ಯು ಹ್ಯಾವ್ ಟು ಟ್ರ್ಯಾಕ್ ಫ್ರಮ್ ಹಿಸ್ಟ್ರಿ ಏನಿದೆ, ಯು ಹ್ಯಾವ್ ಟು ಟ್ರ್ಯಾಕ್ ದ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಫ್ರಮ್ ಚಾಸರ್ ಟು ಟಿಲ್ ದ ಕಾಂಟೆಂಪರರಿ ಪೀರಿಯಡ್ ವರೆಗೆ ನೀವು ಇದನ್ನ ಕವರ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಒಂದಿಷ್ಟು ಸಿಲೆಬಸ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ದಿಸ್ ಸಿಲೆಬಸ್. ಈ ಸಿಲೆಬಸ್ ಈಗಾಗಲೇ ಎಕ್ಸಾಮ್ ಆಗಿದೆ. ಈ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಮೈಟ್ ಚೇಂಜ್.
ಇದು ಚೇಂಜ್ ಆಗ್ಬೋದು ಅಂತ ಐ ಹೋಪ್ ಸೊ. ಹಾಗಾಗಿ ಈ ಇದು ಚೇಂಜ್ ಆಗುವಂತ ಉದ್ದೇಶ ಇರೋದ್ರಿಂದ ನಾವು ಇಷ್ಟು ಸಿಲೆಬಸ್ ಅಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಅದನ್ನ ಇದುವರೆಗೂ ನಾವು ಟೀಚ್ ಮಾಡಿಲ್ಲ. ಇದನ್ನ ಹಾಗೆಯೇ ಇಟ್ಕೊಂಡಿದೀವಿ. ಫಾಲೋ ಅಪ್ ಆದಾಗ ಅದನ್ನ ನಾವು ಆ ಕ್ಲಾಸ್ಗಳನ್ನ ಅಪ್ಡೇಟ್ ಮಾಡ್ತೀವಿ. ಎನಿವೆ ಏನ್ ಸಿಲೆಬಸ್ ಇತ್ತು ನೋಡೋಣ. ಶೇಕ್ಸ್ಪಿಯರ್ ಪೊಯಮ್ಸ್ ಏನಿದೆ ಅದರಲ್ಲೂ ಕೂಡ ಸಾನೆಟ್ಸ್ ಏನಿದೆ ಆ ಸಾನೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಗೋ ಥ್ರೂ ದೆಮ್. ಹಾಗೆ ಜಾರ್ಜ್ ಹರ್ಬರ್ಟ್ ಕಾಲರ್ ಪೊಯಮ್, ಹಾಗೆ ಜಾನ್ ಡನ್ ಮೆಟಾಫಿಸಿಕಲ್ ಪೊಯೆಟ್ರಿಯಲ್ಲಿ ಬರುವಂತ ಜಾನ್ ಡನ್ ಅವ್ರದ್ದು ಸನ್ ರೈಸಿಂಗ್, ಹಾಗೆ ಜಾನ್ ಮಿಲ್ಟನ್ದು ದ ಪ್ಯಾರಡೈಸ್ ಲಾಸ್ಟ್, ಹಾಗೆ ಆನ್ ಇಸ್ ಬ್ಲೈಂಡ್ನೆಸ್ ಅನ್ನುವಂತ ಏನಿದೆ ಒಂದು ಎಪಿಕ್ ಹಾಗೆ ಒಂದು ಪೊಯೆಟ್ರಿನ ನೀವು ಏನ್ ಮಾಡ್ಬೇಕಾಗತ್ತೆ, ಫೋಕಸ್ ಮಾಡ್ಬೇಕಾಗತ್ತೆ ಇಫ್ ದಿಸ್ ಸಿಲೆಬಸ್ ಹೋಲ್ಡ್ಸ್. ಹಾಗೇನೆ ಲಾರ್ಡ್ ಟೆನ್ನಿಸನ್ ಬರೆದಿರುವಂತ ಲೋಟಸ್ ಈಟರ್ಸ್, ಹಾಗೆ ರಾಬರ್ಟ್ ಬ್ರೌನಿಂಗ್ದು ಮೈ ಲಾಸ್ಟ್ ಟಚಸ್, ವಿಲಿಯಂ ಬ್ಲೇಕ್ದು ಲ್ಯಾಮ್, ಚಿಮ್ನಿ ಸ್ವೀಪರ್, ವರ್ಡ್ಸ್ವರ್ತ್ ಸಾಲಿಟರಿ ರೀಪರ್ ಮತ್ತೆ ಡೆಫೋಡಿಲ್ಸ್, ಈ ಪೊಯಮ್ಸ್ ಎಲ್ಲ ಇದೆ. ಹಾಗೆ ಪಿ ಬಿ ಶೆಲ್ಲಿದು ಓಡ್ ಟು ದ ವೆಸ್ಟ್ ವಿಂಡ್, ಹಾಗೆ ಅಡನಿಸ್, ಜಾನ್ ಕಿಟ್ಸ್ ಓಡ್ ಆನ್ ಗ್ರೇಷನ್ ಅರ್ತ್, ಡಬ್ಲ್ಯೂ ಬಿ ಈಟ್ಸ್ ಈಸ್ಟರ್ 1916, ಇರಿಷ್ ಪೊಯೆಟ್ ಇದ್ದಾರೆ ಡಬ್ಲ್ಯೂ ಬಿ ಈಟ್ಸ್, ಹಾಗೆ ಜಾನ್ ಕಿಟ್ಸ್, ಹಾಗೆ ಇವರು ಜಾನ್ ಕಿಟ್ಸ್ ರೊಮ್ಯಾಂಟಿಕ್ ಪೊಯೆಟ್ರಿ ಬರ್ತಾರೆ, ಪಿ ಬಿ ಶೆಲ್ಲಿ, ವರ್ಡ್ಸ್ವರ್ತ್. ಓಕೆ, ಇವುಗಳ ಬಗ್ಗೆ ನಾವು ನೆನ್ಪಿಟ್ಕೋಬೇಕು. ಇವ್ರ ಬಗ್ಗೆ ನೀವು ಏನ್ ಕೊಟ್ಟಿದ್ದಾರೆ ಇವುಗಳನ್ನ ಡಿಸ್ಕಸ್ ಡೀಟೇಲ್ ಆಗಿ ಮಾಡ್ಬೇಕಾಗತ್ತೆ. ಬಟ್ ಐ ಸಜೆಸ್ಟ್, ನಾನ್ ನಿಮ್ ಸಜೆಸ್ಟ್ ಮಾಡೋದಂದ್ರೆ ನಿಮ್ ಎಕ್ಸಾಮ್ ಕಮೆನ್ಸ್ ಆಗೋದ್ರಲ್ಲಿ ಎಕ್ಸಾಮ್ ಹೊಸ ಸಿಲೆಬಸ್ ಬಂದಾಗ ಈ ಪಾರ್ಟ್ ಚೇಂಜ್ ಆಗತ್ತೆ. ಇಟ್ ವಿಲ್ ಚೇಂಜ್, ಇದು ಚೇಂಜ್ ಆಗತ್ತೆ. ರಿಮೆಂಬರ್ ದಟ್ ಈ ಪಾರ್ಟ್ ಚೇಂಜ್ ಆಗತ್ತೆ. ಹಾಗಾಗಿ ಇದಕ್ಕೆ ಈಗಲೇ ಪ್ರಿಪರೇಷನ್ ಮಾಡಬೇಕಾಗಿಲ್ಲ. ಸೊ ನೀವು ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟರೇಚರ್ ನ ತರವಾಗಿ ಪ್ರಿಪರೇಷನ್ ಮಾಡ್ಕೊಳ್ಳಿ. ದಟ್ ಈಸ್ ಮೈ ಸಜೆಷನ್ ಫ್ರಮ್ ಮೈ ಪಾರ್ಟ್. ಓಕೆ, ಈಗ ಮುಂದೆ ಹೋಗೋದಾದ್ರೆ ಫಿಕ್ಷನ್ ಅಲ್ಲಿ ದೇ ಹ್ಯಾವ್ ಗಿವನ್ ಆಲ್ ದಿಸ್: ಗಲಿವರ್ ಟ್ರಾವೆಲ್ಸ್, ಅಡ್ವೆಂಚರ್ಸ್ ಆಫ್ ಹಕಲ್ಬರಿ ಫಿನ್, ರಿಟರ್ನ್ ಆಫ್ ದಿ ನೇಟಿವ್, ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್, ಆಸ್ಟಿನ್ ಅವ್ರದ್ದು ಎಮ್ಮ, ಹಾಗೆ ಬ್ರೋಂಟೆ ಸಿಸ್ಟರ್ಸ್ ಅದರಲ್ಲಿ ಎಮಿಲಿ ಬ್ರೋಂಟೆದು ಉದರಿಂಗ್ ಹೈಟ್ಸ್, ಚಾರ್ಲಟ್ ಬ್ರೋಂಟೆದು ಜೇನ್ ಅಯ್ಯರ್, ಅಲಿವರ್ ಗೋಲ್ಡ್ ಸ್ಮಿತ್ ದ ಸಿಟಿಜನ್ ಆಫ್ ದ ವರ್ಲ್ಡ್, ಡೇನಿಯಲ್ ಅವ್ರದ್ದು ಮಾಲ್ ಫ್ಯಾಲೆಂಡರ್ಸ್, ಆಸ್ಕರ್ ವೈಲ್ಡ್ ದ ಪಿಕ್ಚರ್ ಆಫ್ ಡೋರಿಯನ್ ಗ್ರೇ, ಆಫ್ರಿಕನ್ ಚಿನು ಅಚ್ಬೆ ಇದ್ದಾರೆ ಥಿಂಗ್ಸ್ ಫಾಲ್ ಅಪಾರ್ಟ್. ನಾನು ಎಕ್ಸಾಮ್ ಪ್ರಿಪರೇಷನ್ ಮಾಡುವಾಗ ವಾಟ್ ಹ್ಯಾಪಂಡ್, ಐ ಡಿಡೆಂಟ್ ವರ್ಕ್ ಆನ್ ದಿಸ್ ಪಾರ್ಟ್, ಈ ಪಾರ್ಟ್ ಮೇಲೆ ವರ್ಕ್ ಮಾಡಿರಲಿಲ್ಲ. ಬಿಕಾಸ್ ಬೀಯಿಂಗ್ ಎ ಲಿಟರರಿ ಸ್ಟೂಡೆಂಟ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಪಿ ಜಿ ಇನ್ KSO ಇದರಲ್ಲಿ ಕಂಪ್ಲೀಟ್ ಮಾಡಿದ್ದೆ, ಮೈ ಡಿಗ್ರಿ ಇನ್ ಕುವೆಂಪು ಯೂನಿವರ್ಸಿಟಿಲಿ ಮಾಡಿದ್ದೆ. ಐ ಹ್ಯಾವ್ ಗಾನ್ ಥ್ರೂ ದೀಸ್ ಫಿಕ್ಷನ್ಸ್ ಏನಿದೆ, ಹಾಗೆ ಮೋಸ್ಟ್ ಆಫ್ ದ ಈ ಪಾರ್ಟ್ ಏನಿದೆ ಐ ಹ್ಯಾವ್ ಸ್ಟಡಿಡ್ ಇನ್ ಡಿಗ್ರಿ ಟೈಮ್ ಸ್ಟಡಿ ಮಾಡಿದ್ದೆ ಡ್ಯೂರಿಂಗ್ ಮೈ ಪಿ ಜಿ. ಹಾಗಾಗಿ ಐ ಡಿಡೆಂಟ್ ಫೋಕಸ್ ಆನ್ ದಿಸ್ ಪಾರ್ಟ್. ಹಾಗಾಗಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಫೋಕಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಐ ಮೀನ್ ಟು ಸಜೆಸ್ಟ್ ದಟ್, ಐ ಆಮ್ ಟ್ರೈಂಗ್ ಟು ಸಜೆಸ್ಟ್ ದಟ್ ನೀವು ಫಸ್ಟ್ ಲಿಟ್ರೇಚರ್ ಪಾರ್ಟ್ ಮತ್ತು ಗ್ರಾಮರ್ ಪಾರ್ಟ್ ಕಡೆ ಫೋಕಸ್ ಮಾಡಿ. ಈ ಪಾರ್ಟ್ ನ ಯು ಕ್ಯಾನ್ ಕವರ್ ಇಟ್ ಎನಿ ಟೈಮ್, ಯಾವ ಟೈಮಲ್ಲಿ ಬೇಕಾದ್ರೂ ಕವರ್ ಮಾಡ್ಬೋದು. ಅಂದ್ರೆ ಇದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇದೆ. ಹಾಗಾಗಿ ದ ಲಯನ್ ಅಂಡ್ ದ ಜೆವಲ್, ಹಾಗೆ ಗೂಗಿ ಅವ್ರದ್ದು ಡಿಕಾಲನೈಸಿಂಗ್ ದ ಮೈಂಡ್, ಗಾರ್ಡಿಮೈರ್ ದ ಸಿಟಿ ಆಫ್ ದ ಡೆಡ್, ವೆಸ್ಟ್ ಇಂಡಿಯಾ, ಹಾಗೆ VS ನೈಪಾಲ್ ಹೌಸ್ ಫಾರ್ ಮಿಸ್ಟರ್ ಬಿಸ್ವಾಸ್, ಈ ವರ್ಕ್ಸ್ ಎಲ್ಲ ಇದೆ. ಶೇಕ್ಸ್ಪಿಯರ್ದು ಕೂಡ ಟೆಂಪೆಸ್ಟ್, ಮ್ಯಾಕ್ಬತ್, ಆರ್ಥರ್ ಮಿಲ್ಲರ್ದು ಡೆತ್ ಆಫ್ ಅ ಸೇಲ್ಸ್ಮನ್, ಮಾರ್ಲೋ ಡಾಕ್ಟರ್ ಫಾಸ್ಟಸ್, ಸಿಂಜ್ ಅವ್ರದ್ದು ರೈಡರ್ಸ್ ಟು ದ ಸಿ, ಹಾಗೆ ಸಫೋಕ್ಲಸ್, ಇಡಿಪಸ್ ರೆಕ್ಸ್, ಇವೆಲ್ಲ ಕೂಡ ಏನ್ ಮಾಡಿದ್ದಾರೆ ಡ್ರಾಮಾವನ್ನ ಸಜೆಸ್ಟ್ ಮಾಡ್ತಾರೆ. ಇಂಡಿಯನ್ ಲಿಟರೇಚರ್ ಅಲ್ಲಿ ದೇರ್ ಮಚ್ ಟು ಲರ್ನ್, ಸಾಕಷ್ಟಿದೆ. ಟ್ಯಾಗೋರ್, ಅರಬಿಂದೋ, ಇವರೇ ಲಿಟರರಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವ್ರ ಬಗ್ಗೆ ಕೇಳ್ತಾರೆ. ಬಟ್ ವರ್ಕ್ಸ್ ಡಿಫರ್ ಆಗ್ಬೋದು. ಟ್ಯಾಗೋರ್ ಸೆಲೆಕ್ಷನ್ ಫ್ರಮ್ ಗೀತಾಂಜಲಿ, ಅರಬಿಂದೋ ಸಾವಿತ್ರಿ, ಅಮಿತಾವ್ ಘೋಷ್ ಅವ್ರದ್ದು ಇನ್ ಅನ್ ಆಂಟಿಕ್ ಲ್ಯಾಂಡ್, ಮುಲ್ಕರಾಜ್ ಆನಂದ್ ದ ಅನ್ಟಚಬಲ್, ರಾಜಾರಾವ್ ಕಾಂತಪುರ, ಆರ್ ಕೆ ನಾರಾಯಣ್ ದ ಗೈಡ್, ಶಶಿ ದೇಶಪಾಂಡೆ ದ ಬೈಂಡಿಂಗ್ ವೈನ್, ಕಮಲಾದಾಸ್ ದ ಓಲ್ಡ್ ಪ್ಲೇ ಹೌಸ್, ವಿವೇಕಾನಂದ ಅವ್ರದ್ದು ದ ಚಿಕಾಗೋ ಅಡ್ರೆಸ್, ಅಂಬೇಡ್ಕರ್ ಆನ್ ದ ವೇ ಟು ಗೋರೆಗಾಂವ್, ಅಮರ್ತ್ಯ ಸೇನ್ ಮೋರ್ ದ್ಯಾನ್ 100 ಮಿಲಿಯನ್ ವಿಮೆನ್ ಆರ್ ಮಿಸ್ಸಿಂಗ್, ಆರ್ ರೇವತಿ extracts from
ಆ ಸೆಲ್ಫ್ ನೆರೇಟಿವ್, ಬಶೀರ್, ದ ಕಾರ್ಡ್ ಶಾರ್ಪರ್ಸ್ ಡಾಟರ್, ಹೀಗೆ ಒಂದಿಷ್ಟು ಇಂಡಿಯನ್ ರೈಟರ್ಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ. ಗ್ರಾಮರ್ ಅಂತ ಪಾರ್ಟ್ ಆದ್ರೆ ಯು ಕ್ಯಾನ್ ಪ್ರಿಪೇರ್ ಫಾರ್ ದಿಸ್. ಇದು ಗ್ರಾಮರ್ ಪಾರ್ಟ್ ಅಲ್ಲಿ ನೀವು ಪ್ರಿಪೇರ್ ಮಾಡ್ಬೋದು. ಯು ಕ್ಯಾನ್ ಪ್ರಿಪೇರ್ ವೆಲ್, ತುಂಬಾ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಪೇಪರ್ ಏನಿದೆ, ಆ ಫಸ್ಟ್ ಪೇಪರು ಅಲ್ಲಿ ಮಿಕ್ಸ್ ಬ್ಯಾಗ್ ಇರುತ್ತೆ. ಸೆಕೆಂಡ್ ಪೇಪರ್ ಕೂಡ ಮಿಕ್ಸ್ ಬ್ಯಾಗ್ ಅಲ್ಲೇ ಕೇಳ್ತಾರೆ. ಓಕೆ, ಇಲ್ಲಿ ಪೇಪರ್ 1 ಪೇಪರ್ 2 ಅಂತೆಲ್ಲ ದೇ ವಿಲ್ ಮಿಕ್ಸ್ ಎವ್ರಿಥಿಂಗ್, ಎಲ್ಲದನ್ನು ಮಿಕ್ಸ್ ಮಾಡ್ತಾರೆ. ಹಾಗಾಗಿ ಇಂಗ್ಲಿಷ್ ಗ್ರಾಮರ್ ಅಂತ ಬಂದಾಗ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಇದಕ್ಕೋಸ್ಕರ ನಾನು JD ಮೂರ್ತಿ ಅವ್ರ ಪುಸ್ತಕ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. JD ಮೂರ್ತಿ ಅವ್ರ ಪುಸ್ತಕ ಚೆನ್ನಾಗಿದೆ. ಇದಲ್ದ ಹಾಗೆ ಬಕ್ಷಿ ಅವ್ರ ಪುಸ್ತಕ ಇದೆ, ಅದನ್ನ ರೆಫರ್ ಮಾಡ್ಕೊಳ್ಳಿ. ಉಮಾರಾಣಿ ಸಿನ್ಹಾ ಮತ್ತೆ ಅವ್ರು ಬರೆದಿರುವಂತ ಆರ್ಯನ್ ಪಬ್ಲಿಕೇಶನ್ಸ್ ಬುಕ್ ಕೂಡ ಇದೆ, ಆಬ್ಜೆಕ್ಟಿವ್ ಇಂಗ್ಲಿಷ್ ಬುಕ್. ಇವುಗಳನ್ನ ನೀವು ರೆಫರ್ ಮಾಡಿ, ಯೂಸ್ಫುಲ್ ಆಗುತ್ತೆ. ಆಬ್ಜೆಕ್ಟಿವ್ ಇಂಗ್ಲಿಷ್ ಬುಕ್, ರೈಟ್? ಇವುಗಳನ್ನ ರೆಫರ್ ಮಾಡ್ಕೊಂಡ್ರೆ ಮೋಸ್ಟ್ ಆಫ್ ದ ಪಾರ್ಟ್ ಕವರ್ ಆಗುತ್ತೆ. ಬಟ್ ರಿಯಲೈಸೇಷನ್, ಇವುಗಳನ್ನ ಕಾನ್ಸೆಪ್ಟ್ ರಿಯಲೈಸ್ ಮಾಡ್ಕೊಳೋದಕ್ಕೆ ಬಹಳ ವರ್ಕ್ ಮಾಡೋಕ್ಕಾಗುತ್ತೆ. JD ಮೂರ್ತಿ ಅವ್ರ ಪುಸ್ತಕ ಏನಿದೆ ಅದು ಗ್ರಾಮರ್ ಅಂಡ್ ಯೂಸೇಜ್ ಕವರ್ ಆಗುತ್ತೆ, ಈಸಿ ಇದೆ. ಬಕ್ಷಿ ಅವ್ರ ಪುಸ್ತಕ ಆಬ್ಜೆಕ್ಟಿವ್ ಇಂಗ್ಲಿಷ್ ಏನಿದೆ, ಹಾಗೆ ಅರೇಂಜ್ ಪಬ್ಲಿಕೇಶನ್ ಬುಕ್ಸ್ ಕೂಡ ಮೋರ್ ದೆನ್ ಎನಫ್. ಇಷ್ಟನ್ನು ಕವರ್ ಮಾಡಿದ್ರೆ ಇಂಗ್ಲಿಷ್ ಲಿಟ್ರೇಚರ್ ಕವರ್ ಆಗಲ್ಲ, ಬಟ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಯೂಸೇಜ್ ಕವರ್ ಆಗುತ್ತೆ. ಇದಲ್ದಂಗೆ ಮೈಕಲ್ ಸ್ವಾನ್ ಇಂಗ್ಲಿಷ್ ಯೂಸೇಜ್ ಬುಕ್ಸ್ ಚೆನ್ನಾಗಿದೆ, ಬಟ್ ತುಂಬಾ ಏನ್ ಬೇಕಾಗತ್ತೆ, ಸ್ಟ್ರಾಂಗ್ ವಿಲ್ ಪವರ್ ಬೇಕಾಗತ್ತೆ. ಇಫ್ ಯು ವಾಂಟ್ ಟು ಗೋ ಥ್ರೂ ದಟ್ ಬುಕ್, ಆ ಬುಕ್ ಓದ್ಕೋಬೇಕು ಅಂತಂದ್ರೆ ನಿಮಗೆ ಅದು ವಿಲ್ ಪವರ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಮೈಕಲ್ ಸ್ವಾನ್ದು ಇಂಗ್ಲಿಷ್ ಯೂಸೇಜ್, ದಟ್ ಬುಕ್ ಈಸ್ ವೆರಿ ಗುಡ್ ಎನಫ್, ಬಟ್ ಹಾರ್ಡ್ ಟು ಡೈಜೆಸ್ಟ್, ಸ್ವಲ್ಪ ಕಷ್ಟ ಆಗುತ್ತೆ ಡೈಜೆಸ್ಟ್ ಮಾಡೋದಕ್ಕೆ. ಅದು ನೋಡ್ಕೊಳ್ಳಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಹಾಗೆ ಕರೆಕ್ಟ್ ಯೂಸ್ ಆಫ್ ಟೆನ್ಸಸ್, ಹಾಗೆ ಫ್ರೇಮಿಂಗ್ ಕ್ವಶನ್ಸ್ ಇರುತ್ತೆ. ಪ್ರಿಪೋಸಿಷನ್ಸ್ ಮತ್ತೆ ಆರ್ಟಿಕಲ್ಸ್ ಯೂಸ್ ಮೇಲೆ ಕ್ವಶನ್ಸ್, ಕ್ವಶನ್ ಫಾರ್ಮ್ಸ್, ಕೊಯಿಸಿವ್ ಡಿವೈಸಸ್ ಕಂಜಕ್ಷನ್ಸ್ ಮೇಲೆ, ಮಾಡಲ್ಸ್, ಹಾಗೆ ಕಂಜಕ್ಷನ್ಸ್ ಅಥವಾ ಸೆಂಟೆನ್ಸ್ ಲಿಂಕರ್ಸ್, ಪ್ರೊನೌನ್ಸ್, ರಿಪೋರ್ಟೆಡ್ ಸ್ಪೀಚ್, ವಾಯ್ಸ್ ಆಫ್ ದ ವರ್ಬ್ ತುಂಬಾ ಈಸಿ ಆಗುತ್ತೆ. ವೊಕ್ಯಾಬ್ಯುಲರಿ ಅಂತ ಬಂದಾಗ ಆಸ್ ಯೂಶುವಲ್ ನಿಮಗೆ ಸಿನಿಮ್ಸ್, ಹೋಮೋನಿಮ್ಸ್, ಹಾಗೆ ಆಂಟೋನಿಮ್ಸ್ ಮೇಲೆ, ಸುಫಿಕ್ಸಸ್, ಸಫಿಕ್ಸಸ್ ಮೇಲೆ, ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಹಾಗೆ ಇಡಿಯಮ್ಸ್ ಅಂಡ್ ಫ್ರೇಸಸ್, ಎರಡು ಐಡೆಂಟಿಫಿಕೇಶನ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಪೇಪರ್ ಅಲ್ಲಿ ಇಷ್ಟೆಲ್ಲ ಇರುತ್ತೆ. ಇಷ್ಟೆಲ್ಲ ಡೀಟೇಲ್ ಆಗಿ ಒಂದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇದೆ, ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟರೇಚರ್ ಇದೆ, ಗ್ರಾಮರ್ ಅಂಡ್ ಯೂಸೇಜ್ ಇದೆ. ಈಗ ಪೇಪರ್ 2 ಅಂತ ಬಂದಾಗ ನಿಮಗೆ ಇಲ್ಲಿ ಲಾಸ್ಟ್ ಟೈಮ್ ಇದೆಲ್ಲ ಕೇಳಿರ್ಲಿಲ್ಲ, ಲೆಟರ್ ರೈಟಿಂಗು ಇದೆಲ್ಲ ಕೇಳಿರ್ಲಿಲ್ಲ. ಅವ್ರೇನ್ ಮಾಡಿದ್ರು, ಮಿಕ್ಸ್ ಬ್ಯಾಗ್ ಮಾಡಿದ್ರು ಲಾಸ್ಟ್ ಟೈಮ್ ಆಸ್ ಫಾರ್ ಮೈ ನಾಲೆಜ್. ಅದ್ರ ಸೆಕೆಂಡ್ ಪೇಪರ್ಗೆ ಇದನ್ನೆಲ್ಲ ಏನಿಲ್ಲಿ ಸಜೆಸ್ಟ್ ಮಾಡಿದ್ದಾರೆ, ಈ ರೀತಿ ಇರಲಿಲ್ಲ. ಎರಡನ್ನು ಕೂಡ ಮಿಕ್ಸ್ ಬ್ಯಾಗ್ ಅಲ್ಲಿ ಕೇಳಿದ್ರು, ಅಂದ್ರೆ ಎಲ್ಲ ಮಿಕ್ಸ್ ಮಾಡಿ ಗ್ರಾಮರ್ ಅಂಡ್ ಯೂಸೇಜ್ ಲಿಟರೇಚರ್ ಪಾರ್ಟ್ ನ ಮಿಕ್ಸ್ ಮಾಡಿ ಕೇಳಿದ್ರು. ಕಾಂಪ್ರಿಹೆನ್ಷನ್ ಪೇಪರ್ ಏನಿದೆ, ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನಿಮ್ಗೆ ಗೊತ್ತಿಲ್ಲದ ಆ ಕ್ವಶನ್ಸ್ಗೆ ಸುಮ್ಮನೆ ಅಟೆಂಪ್ಟ್ ಮಾಡಿದ್ರೆ ಯು ಲೂಸ್ ಮಾರ್ಕ್ಸ್. ಹಾಗಂತ ಅನ್ಕೊಂಡು ಕೆಲವು ಮಾರ್ಕ್ಸ್ಗೆ ನೀವು ಅಟೆಂಪ್ಟ್ ಮಾಡಿದ್ರು ಕೂಡ ದೇರ್ ಆಲ್ಸೋ ಯು ವಿಲ್ ಲೂಸ್ ಮಾರ್ಕ್ಸ್. ಒಂದು ಬ್ಯಾಲೆನ್ಸ್ ಅನ್ನು ಸ್ಟ್ರೈಕ್ ಮಾಡಬೇಕಾಗತ್ತೆ. ಸ್ಟ್ರೈಕಿಂಗ್ ಆ ಬ್ಯಾಲೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಒಂದು ಬ್ಯಾಲೆನ್ಸ್ ಅನ್ನು ಸ್ಟ್ರೈಕ್ ಮಾಡ್ಕೊಳ್ಳಿ, ದಟ್ ವಿಲ್ ಸರ್ಟನ್ಲಿ ಹೆಲ್ಪ್ ಯು. ಅಂದ್ರೆ ಅಟೆಂಪ್ಟ್ ಮಾಡಬೇಕು, ಟೂ ಲೆಸ್ ಮಾಡಬಾರ್ದು, ಹಾಗೆ ಟೂ ಮಚ್ ಮಾಡಕ್ಕೂ ಹೋಗ್ಬಾರ್ದು. ಕಾಂಪ್ರಿಹೆನ್ಷನ್ ಆಫ್ ದ ಪ್ಯಾಸೇಜ್ ಅಂಡ್ ಪೋಯಮ್ಸ್ ಅಂಡ್ ಟೆಕ್ಸ್ಟ್ ಇರುತ್ತೆ, 1 or 2 ಪ್ಯಾಸೇಜ್ ಇರುತ್ತೆ, ಇದೆಲ್ಲ 2 ಪೇಪರ್ ಅಲ್ಲಿ ಇರುತ್ತೆ. ಪ್ಯಾರಾಗ್ರಾಫ್ ರೈಟಿಂಗ್ ಕೇಳಿರ್ಲಿಲ್ಲ, ಲೆಟರ್ ರೈಟಿಂಗ್ ಮೈಟ್ ಹ್ಯಾವ್ ಆಸ್ಕ್. ಈ ದಿಸ್ ಟೈಮ್ ನಿಮಗೆ ರೈಟಿಂಗ್ ಸ್ಕಿಲ್ಸ್ ಮೇಲೆ ಯೂಶಲಿ ಎಕ್ಸಾಮ್ ಅಲ್ಲಿ ಕ್ವಶನ್ಸೇ ಇರಲಿಲ್ಲ, ಆದ್ರೆ ಅವೆಲ್ಲ ಅಬ್ಜೆಕ್ಟಿವ್ ಟೈಪ್ ಅಲ್ಲಿ ಇದ್ವು. ರಿಪೋರ್ಟ್ ರೈಟಿಂಗ್, ಹಾಗೆ ಸ್ಪೀಚ್ ರೈಟಿಂಗ್, ನೋಟ್ ಮೇಕಿಂಗ್, ಹಾಗೆ ನೋಟ್ ಟೇಕಿಂಗ್, ರೆಫರೆನ್ಸ್ ಸ್ಕಿಲ್ಸ್, ಮೆಮೋಸ್, ನೋಟ್ಸ್ ಮತ್ತು ಸರ್ಕ್ಯುಲರ್ಸ್ ಮತ್ತು ಇಮೇಲ್ ರೈಟಿಂಗ್, ಇವುಗಳ ಮೇಲೆ MCQ ಕ್ವಶನ್ಸ್ ಅನ್ನ ಕೇಳ್ತಾರೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮೇಲೆ ಕೂಡ ಇರುತ್ತೆ. ರೀಡಿಂಗ್ ಸ್ಕಿಲ್ಸ್ ಏನಿದೆ, ಆ ರೀಡಿಂಗ್ ಸ್ಕಿಲ್ಸ್ ಮೇಲೆ ಕೂಡ ನಿಮಗೆ ಕ್ವಶನ್ಸ್ ಬರುತ್ತೆ. ಐ ಸ್ಟಿಲ್ ಡೌಟ್, ಈ ಪೇಪರ್ 2 ಅಂತ ಏನ್ ಅನ್ಕೊಂಡಿದಾರಲ್ಲ, ಈ ಪೇಪರ್ 2 ಅಂತಾನೆ ಫೋಕಸ್ ಮಾಡಿ ಕೇಳಿರ್ಲಿಲ್ಲ ಲಾಸ್ಟ್ ಟೈಮ್. ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ದಿಸ್ ಟೈಮ್ ಅರೌಂಡ್, ಓನ್ಲಿ ಗಾಡ್ ನೋಸ್. ಏನ್ ಮಾಡ್ತಾರೆ ಅಂತ ಈಗ ಗೆಸ್ ಮಾಡೋದು ಕಷ್ಟ. ಬಟ್ ಗೋಯಿಂಗ್ ಥ್ರೂ ದಿಸ್, ಇವುಗಳ ಮೂಲಕ ಸ್ಟಡಿ ಮಾಡೋದು, ಇಟ್ಸ್ ನಾಟ್ ಎ ಟಫ್ ಆಸ್ಕ್, ವೆರಿ ಈಸಿ. ಎನಿವೆ, ವಾಟ್ ಎವರ್ ಐ ಹ್ಯಾವ್ ಎಕ್ಸ್ಪರ್ಟೀಸ್ ಏನಿದೆ, ನಾನು ಐ ಟ್ರೈ ಟು ಕನ್ವೆ ದಟ್. ಇಫ್ ಯು ಹ್ಯಾವ್ ಸ್ಟಿಲ್ ಡೌಟ್ಸ್, ನಿಮ್ಮ ತಲೆಯಲ್ಲಿ ಈಗಲೂ ಕೂಡ ಡೌಟ್ಸ್ ಇದೆ, ಅಂಡ್ ಯು ಕ್ಯಾನ್ ಆಸ್ಕ್ ಅಸ್, ನೀವು ನಮಗೆ ಕೇಳ್ಬೋದು ಥ್ರೂ ವಾಟ್ಸ್ಆಪ್. ಇಫ್ ಯು ಹ್ಯಾವ್ ಡೌಟ್ಸ್ ಪ್ಲೀಸ್ ಡೋಂಟ್ ಕಾಂಟ್ಯಾಕ್ಟ್ ಡೈರೆಕ್ಟ್ ವೇ ಕಾಂಟ್ಯಾಕ್ಟ್ ಮಾಡಿ,
ಯೂಸ್ ಅವರ್ ವಾಟ್ಸಪ್ ನಂಬರ್ಸ್ 8217670405 ಹಾಗೆ 6361153623 ಈ ನಂಬರ್ನ ನೀವು ವಾಟ್ಸಪ್ ಥ್ರೂ ಡೌಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ವಿ ಟ್ರೈ ಟು ಆನ್ಸರ್ ದೆಮ್. ಹಾಗೇನೆ ಇದರ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ನಿಮಗೆ KE ವೆಬ್ಸೈಟಲ್ಲಿ ಸಿಕ್ಕಿಲ್ಲ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಇಟ್ಸ್ ಅವೈಲೇಬಲ್. ಪ್ಲೀಸ್ ಯೂಸ್ ಇಟ್. ಓಕೆ. ಹಾಗೆಯೇ ಅದರ ನಮ್ಮ ಟೆಲಿಗ್ರಾಮ್ ಚಾನಲ್ನ ಏನಿದೆ ಅದರ ಲಿಂಕು ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಪ್ಲೀಸ್ ಅದನ್ನು ಜಾಯ್ನ್ ಆಗಿ. ದಟ್ ವಿಲ್ ಹೆಲ್ಪ್ ಯು. ವಿತ್ ದಿಸ್, ಥ್ಯಾಂಕ್ ಯು.